ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಬಂದು ಊರಲ್ಲಿ ಶುರು ಮಾಡ್ತಾಯಿದ್ದೀನಿ. ಇವಾಗ ತಾನೇ ಮಗಳು ನಾನು ಬೆಂಗಳೂರಿಂದ ಬಂದು ಊರಿಗೆ ಅವರೆಲ್ಲ ನೆನ್ನೆನೇ ಬಂದಿದ್ದರು. ಬಂದಮೇಲೆ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಬಸ್ಸಲ್ಲೆಲ್ಲ ಮಾಡೋಕ್ಕಾಗಲಿಲ್ಲ. ಓಕೆ ಬನ್ನಿ ಇವತ್ತಿನ ವಿಡಿಯೋ ಹೇಗೋಗುತ್ತೆ ಏನು ಎತ್ತ ಅನ್ನೋದನ್ನ ನೋಡೋಣಂತೆ. ತಿಂಡಿ ಏನೂ ತಿಂದು ಇಲ್ಲೇನೋ ಇಡ್ಲಿ ತರಿಸಿದ್ರಂತೆ, ಒಂದು ಪ್ಲೇಟ್ ಇತ್ತು. ಅದರಲ್ಲೇ 3 ಜನ ತಿಂದ್ವಿ, ನಾನು ಮಗಳು. ಓಕೆ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅನ್ನೋದು ಕೂಡ. ನೋಡ್ತಾ ಇರೋದು ಹಲಸಿನ ಮರ ಎಷ್ಟು ಕಾಯಿ ಬಿಟ್ಟಿದೆ ಕೆಳಗಡೆ ಎಲ್ಲ ಅಂತ. ಮತ್ತು ಇನ್ನೂ ಒಂದು ಮರ ಇದೆ ಇಲ್ಲಿ, ಆ ಮರ ಕೂಡ ನೋಡಿ ಎಷ್ಟು ಕಾಯಿ ಬಿಟ್ಟಿದೆ ಅಂತ. ಕಾಯಿ ಅದರದ್ದು ಟೇಸ್ಟ್ ಏನೂ ನೋಡಿಲ್ಲ, ಇದ್ರದ್ದೇನೋ ಹಂಗೇನು ಇಷ್ಟ ಆಗೋಲ್ಲ, ಒಂಥರ ಚೆನ್ನಾಗಿರಲ್ಲ ಇದು ಹಣ್ಣು. ನೋಡಬೇಕು ಅದರಲ್ಲೇ ಹೇಗೆ ಯಾವ ರೀತಿ ಇರುತ್ತೆ ಅಂತ. ಸೇಮ್ ಮರನೇ ಏನೋ ಗೊತ್ತಿಲ್ಲ. ಓಕೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ಊರಿಗೆ ಬಂದಿದ್ದು ವಿಷಯ ಏನಕ್ಕಪ್ಪ ಅಂದರೆ, ಇವತ್ತು ನಮ್ಮ ಅತ್ತೆ ಮಾವಂದು ಸ್ಟ್ಯಾಚ್ಯೂ ತೊಗೊಂಬಂದಿದ್ರು ಆಲ್ರೆಡಿ ಒಂದು ವಾರದಿಂದನೇ. ಅದನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಬೇಕಿತ್ತು. ಅದಕ್ಕೋಸ್ಕರ ಅವ್ರು ನೆನ್ನೆನೇ ಬಂದಿದ್ದರು. ನಾನು ಮಗಳು ಇವಾಗ 11:30 ಬಂದ್ವಿ. ಪೂಜೆ ಎಲ್ಲ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಬಾಟ್ಲು ತಂದಿದ್ದಿಲ್ವಾ? ಗ್ಲಾಸ್ ಅಷ್ಟೇ ಬಟ್ಲುಗಳು ಅಲ್ಲವಾ? ನೀನು ಬಾಟ್ಲು ತರಬೇಕಾಗಿತ್ತು ತಾನೆ. ಬಟ್ಲು ಹಾಕೋದಂತವೇನಿಲ್ಲ, ಬಟ್ಲಿಗೆ ಹಾಕೋಂಥವೇನಿಲ್ಲ. ಸರಿ ತಟ್ಟಿಗೆ ಇವಾಗ ಚೆನ್ನಾಗಿ ಕಾಣುತ್ತಲ್ಲ. ಬಾಳೆಲ್ಲ ಇನ್ನೊಂದು 5 ದಿವಸ ಬಿಟ್ಕೊಂಡು ಬಾಬನ ಇಲ್ಲಿ ಎಲ್ಲೋದ್ನು ಕಡ್ಡಿ ಹಚ್ರಿ ಕರ್ಪೂರ. ಈ ಕಡೆ ಒಂಚೂರು, ಈ ಕಡೆ ಒಂಚೂರು, ಈ ಕಡೆ ಕಡೆ ಅದು ಹಚ್ಬಿಡು ಕರ್ಪೂರ. ಹಂಗೆ ಬೆಂಕಿ ಬರ್ತಿದ್ದೆ. ಏನು ಗಾಳಿ ಬಂತಲ್ಲ. ತಗೊಂಡ್ಬನ್ರಿ ಅನ್ನ ತಿಂಬ್ರನ. ಅದೇ ಮನೆದು ಒಂಚೂರು ಉಪ್ತಾ ಮನೆ ಚಮಟ. My mom. My grandparents. My loving mom. My lovely grandparents.
Hello, Leah. ಹಾಕು. ನಾಲ್ಕು ಕೇಳಬಾರ್ದು. ದೊಡ್ಡಪ್ಪ ಅಂತ ಅಂಕಲ್ ಅಂತ. ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಕೂಡ ಎಲ್ಲರೂ ಇಲ್ಲೇ ಊಟ ಮಾಡಿಬಿಡೋಣ ಅಂತು ಎಲ್ಲರೂ ಊಟ ಆಯಿತು ನಮ್ಮದು. ನಮ್ಮ ಬಾವ ಎಲ್ಲ ಹೊರಗಡೆ ಹೋಗಿದ್ರು, ಅವ್ರು ಇವಾಗ ಬಂದು ಊಟ ಮಾಡ್ತಾಯಿದ್ದಾರೆ. ಅಡುಗೆ ಎಲ್ಲ ಬೆಂಗಳೂರಿಂದನೇ ಒಬ್ಬಟ್ಟಿನ ಸಾಂಬಾರು, ಪುಳಿಯೋಗರೆ, ಇಷ್ಟು ಐಟಮ್ಸ್ ಮಾಡ್ಕೊಂಬಂದಿದೆ. ಪಲ್ಯಗಳೆಲ್ಲ ಮಾಡಬೇಕಿತ್ತು, ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಯಾಕೆಂದರೆ ಬೇಗನೆ ಅಲ್ಲಿ ಬಿಡಬೇಕಾಗಿದ್ದರಿಂದ 6 ಗಂಟೆಗೆಲ್ಲ ಎಲ್ಲ ರೆಡಿ ಮಾಡಿಕೊಂಡು ಅಲ್ಲಿ ಬಿಟ್ಟಿದ್ದು. ಸ್ವಲ್ಪ ಟ್ರಾಫಿಕ್ ಇತ್ತು ಇವತ್ತು, ವೀಕೆಂಡ್ ಆದ್ದರಿಂದ ಎಲ್ಲರೂ ಹೊರಟಿದ್ರಲ್ವ, ಅದರಿಂದ ಸ್ವಲ್ಪ ಬರೋದು ಲೇಟ್ ಆಯಿತು. ಬಂದಮೇಲೆ ಪೂಜೆ ಎಲ್ಲ ಆಯಿತು, ಊಟ ಕೂಡ ಆಯಿತು. ಪೂಜೆ ಆಯಿತು, ಊಟ ಆಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಕೂಡ. ಸಾಯಂಕಾಲ 6 ಗಂಟೆ ಆಗಿದೆ. ಇಷ್ಟವರೆಗೂ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಊಟ ಎಲ್ಲ ತಿಂದಾಯ್ತು. ಒಂಥರ ಚೆನ್ನಾಗಿತ್ತು. ಹೇಗನ್ನಿಸ್ತು ಊಟ ಮಾಡಿದ್ದು? ಒಂಥರ ತಂಪು ಗಾಳಿ, ಸಾಯಂಕಾಲದ ವಾತಾವರಣ, ಪಕ್ಷಿಗಳ ಚಿಲಿಪಿಲಿ ಅಲ್ಲ. ಖುಷಿಗೌಡ ಓಡ್ತಾ ಇದ್ದಾರೆ ನೋಡಿ. ಬೇದಿ ಬರ್ ಏನು ತಗೊಳ್ಳೋದು ವಿಡಿಯೋ ವಿಡಿಯೋದೇ ಎಷ್ಟೊಂದು ಬಿಟ್ಟೈತೆ ನೋಡಿ ಈ ಕಡೆ. ಇದು ಅದ್ರಲ್ಲಿ ನೋಡ್ದ ಗುದೆ ಮಾಡ್ತಾ ಇದ್ದೀವಿ. ಮನೆ ಹತ್ರ ಬಂದು ಹಾಗೆ ಆಚೆ ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡಿದ್ವಿ ಸ್ವಲ್ಪ ಹೊತ್ತು. ಆಮೇಲೆ ನಮ್ಮ ಭಾವ ಚಿಕನ್ ಕಟ್ ಮಾಡಿಸ್ಕೊಂಬಂದಿದ್ರು, ಅದು ಮುದ್ದೆ ಸಾಂಬಾರು ಮಾಡಿಬಿಡ್ರಿ ಅಂತ ಹೇಳ್ತಾಯಿದ್ರು ಹಸ್ಬೆಂಡ್. ಅದನ್ನೇ ಖಾರವಾಗಿ ಚೆನ್ನಾಗಿ ಮಾಡು, ಚೆನ್ನಾಗಿರುತ್ತೆ ಚಳಿಗೆ ಅಂತ ಹೇಳ್ತಾಯಿದ್ರು. ನಾವು ಕೂಡ ನೈಟ್ಗೆ ಮುದ್ದೆ ಚಿಕನ್ ಸಾಂಬಾರು ಮಾಡಿ ಊಟ ಮಾಡಿದ್ವಿ. ಅದೆಲ್ಲ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ನಾನು ಫುಲ್ಲು ಹಳೆ ವಿಡಿಯೋಸ್ ಎಲ್ಲ ಇರೋದ್ರಿಂದ ಸ್ಟೋರೇಜೇ ಕಡಿಮೆ ಇದೆ. ಈ ವಿಡಿಯೋ ಮಾಡಿಬಿಟ್ರೆ ಮತ್ತೆ ನಾನು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಅದರಿಂದ ನೈಟು ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಅದೆಲ್ಲ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇಷ್ಟು ವಿಡಿಯೋ ಮಾಡಿಕೊಂಡೆ ಅಷ್ಟೇ ಊರಲ್ಲಿ. ಫೈನಲಿ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವತ್ತಿನ ದಿನ. ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಾ ಟೈಮ್ ಅಂತೂ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ಈವ್ನಿಂಗು ಊರಿಂದ ಬಂದ ಮೇಲೆ ನಮ್ಮ ಗಿಡದಲ್ಲಿ ಚೆರಿ ಹಣ್ಣು ಬಿಟ್ಟಿತ್ತು. ಹಸ್ಬೆಂಡೆಲ್ಲ ಕಿತ್ಕೊಂಬಂದಿದ್ರು. ಅದನ್ನು ಮಗನ ಕಟ್ ಮಾಡು ಅಂತ ಹೇಳಿದರು. ಅದನ್ನು ಸಕ್ಕರೆ ಪಾಕ ಮಾಡಿ ಅದಕ್ಕೆ ಹಾಕಿ ಬೇಯಿಸ್ಬೇಕು ಅಂತ ಮಗ ಇಲ್ಲಿ ಕಟ್ ಮಾಡ್ತಾಯಿದ್ದ. ತುಂಬ ಸಿಕ್ಕಿತ್ತು, ಇನ್ನೂ ಇತ್ತಂತೆ. ಆದರೆ ಹಸ್ಬೆಂಡ್ ಇಷ್ಟೇ ಕಿತ್ಕೊಂಬಂದಿದ್ದು. ಗಿಡ ಹಾಕಿದ್ಕೂ ಸಾರ್ಥಕ ಆಯಿತು ಅಂತಲೇ ಹೇಳ್ಬೋದು. ಆಮೇಲೆ ನಾನು ಸೊಪ್ಪು ತೊಗೊಂಬಂದಿದ್ದೆ ಊರಿಂದ, ಅದು ಕೂಡ ಸೋಸ್ಕೊಂಡು ಕೂತಿದ್ದೆ. ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಈವ್ನಿಂಗ್ ಊಟಕ್ಕೆ ಅಂತ. ಆಮೇಲೆ ಊರಿಂದ ಮಾವಿನ ಹಣ್ಣು ಕೂಡ ತಂದಿದ್ವಿ. ಮಗಳು ನಾನು ಈ ವರ್ಷದ ಮೊದಲನೇ ಮಾವಿನ ಹಣ್ಣು ತಿಂತಿದ್ದೀನಿ, ನಮ್ಮ ವಿಡಿಯೋ ಮಾಡು ಫೋಟೋ ತೆಗಿ ಅಂತ ಅಂದ್ಲು. ಹಾಗೆ ವಿಡಿಯೋ ಮಾಡ್ತಾ ಒಂದೆರಡು ಫೋಟೋ ತೆಗೆದೆ. 3, 2, 1. First mango of the season. 1, 2, 3. ಡಿಲೀಟ್ ಮಾಡಿ ನೀಟಾಗಿ ಇರ್ತೀನಿ. 1, 2, 3. First mango of the season. Enjoy your summer holidays. Spit it up.